ಏನೋ ಒಂದು ಹೆಸರೇ ಒಂದು ವೈಬ್ರೇಷನ್ ಅಲ್ಲ, ಆ ಸಂಖ್ಯೆನೇ ಒಂದು. ಎಸ್ ಸರ್. ನೋಡಿ ಈ ನಂಬರ್ 9 ಶೇಪ್ ನೋಡಿ ಸರ್, ಟಾಪ್ ಹೆವಿ ಬಾಟಮ್ ಲೋ. ಸೊ ಮೀನ್ಸ್ ಇವ್ರಿಗೆ ಆ್ಯಂಗರ್ ತುದಿಯಲ್ಲಿರುತ್ತೆ ಸರ್. ಸಲ್ಮಾನ್ ಖಾನ್ 27, ನಮ್ಮ ಯಡಿಯೂರಪ್ಪ ಅವರು 27, ಯಡಿಯೂರಪ್ಪ ಅವರು ಕೂಡ 27, 9 ಆ ಥರ 9 ಅದೇ ಥರ ಯಾರೇ ಆಗಲಿ 9. ನೋಡಿ ಸರ್ ಇವ್ರದ್ದು ಹೇಗೆ ಏನು ಕಾನ್ಸೆಪ್ಟು ಅಂತಂದರೆ, ಇವ್ರೇನಾದರೂ ಕೊಡೋಕ್ಕೆ ನಿಂತರೆ ಸರ್ ಇವ್ರ ಥರ ಕೊಡೋಕ್ಕೆ ಯಾರೂ ಇಲ್ಲ ಸರ್. ಅಷ್ಟು ಒಳ್ಳೆಯವರು ಸರ್, ಹ್ಯುಮಿನಿಟೇರಿಯನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ನೀವು ನೋಡಿ 9 ತುಂಬ NGOs ನಡೆಸೋದು, ಆಮೇಲೆ ಹೆಲ್ಪ್ ಮಾಡೋದು ಜಾಸ್ತಿ ಇವರು. ಆಮೇಲೆ ಸ್ವಲ್ಪ ಹಾಟ್ ಟೆಂಪರ್ಡ್ ಜಾಸ್ತಿ, ಯಾಕಂದರೆ 9 ಮಾರ್ಸ್ ಇಸ್ ಅ ಹಾಟ್ ಪ್ಲ್ಯಾನೆಟ್. ಇವ್ರಿಗೆ ಯಾವಾಗಲೂ ಕೋಪ ಜಾಸ್ತಿ. ಆಮೇಲೆ ಒಂದು ಸ್ವಲ್ಪ ಬಾಡಿ, ನೀವು ಯೂನಿವರ್ಸಿಟಿ ನೋಡಿ ಬಾಡಿ ಹೀಟ್ ಇರುತ್ತೆ ಇವ್ರು ಜನರಲಾಗಿ. ನಿಮ್ಮ ವ್ಯೂವರ್ಸ್ ಯಾರು ಇನ್ನೊಂದು ಟ್ರಿವಿಯಾ ಹೇಳ್ತೀನಿ ನೋಡಿ, ಈ 9 ಹುಟ್ಟಿದರೆ ಇಲ್ಲ ನಿಮ್ಮ ಟೋಟ್ಲು ಫುಲ್ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿ 9 ಬಂದಿದ್ರೆ 100% ನಿಮ್ಮ ಹಲ್ಲು ಯಾವ್ದಾದ್ರು ಒಂದು ಸೊಟ್ಟೆ ಇರುತ್ತೆ ಸರ್, ಕ್ರಾಸ್ ಆಗಿರುತ್ತೆ. ಹೌದಾ? ಗ್ಯಾರಂಟಿ ಸರ್. ಇದು ನೋಡಿ. ಓಕೆ, ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ನಿಮ್ಗೇನಾದರೂ ನಿಮ್ಮ ಡೇಟ್ ಆಫ್ ಬರ್ತ್ 9 ಇದ್ದರೆ 9, ಸೊ ನಿಮ್ಮ ಹೌದಾ? ಓಕೆ. ಸೊ ಈಗ 9, 18, 27 9, 18, 27 ಈ ಡೇಟ್ಸ್ಗಳಲ್ಲಿ ನೀವೇನಾದ್ರು ಹುಟ್ಟಿದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಹಲ್ಲು ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಚೆಕ್ ಮಾಡಿ. ಹಂಗೇನಾದ್ರು ಇದ್ರೆ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ. ಅದೇ ಥರ ಸರ್, ಅವ್ರ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರು 9 ಬಂದರೆ ಅವ್ರಿಗೂ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದು 1st ಜೂನ್, ಇವತ್ತು 6th ಜೂನ್ 2024, ಇದು ಟೋಟಲ್ ಮಾಡಿದಾಗ 9 ಬಂದರೆ ಅವ್ರಿಗೂ ಇರುತ್ತೆ ಸರ್. ಆ ಥರ ಇದೊಂದು ಟ್ರಿವಿಯಾ ಆ ಥರ ಇದರಲ್ಲಿ. ಓಕೆ, ಜನರಲಾಗಿ ಏನು ಅಂದರೆ, ಈಗ ನಾನೊಂದು ಬಿಸ್ನೆಸ್ ಮಾಡಬೇಕು, ನಂದು ಏನೋ ಒಂದು ನಂಬರ್ ಇರುತ್ತೆ, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು, ನೀವು ನನ್ನ ಪಾರ್ಟ್ನರು, ನನ್ನ ನಂಬರ್ಗೂ ನಿಮ್ಮ ನಂಬರ್ಗೂ ಬರುತ್ತೋ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಾಟ್ ಈಸ್ ದ ಸೀನ್? ಸರ್ ಸೊ ನೋಡಿ, ಇದಕ್ಕೆ ಮುಂಚೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ಹೇಳ್ತೀನಿ. ಇಂಡಿಯಾದ ನಾನು ತುಂಬ ಬಿಸ್ನೆಸ್ ನ್ಯೂಮರಾಲಜಿಯಿಂದ ತುಂಬ ರಿಸರ್ಚ್ ಮಾಡಿದ್ದೀನಿ. ಇಡೀ ಇಂಡಿಯಾದಲ್ಲಿ ಪ್ರತಿ ಒಂದು ಯಾವ್ದಾದ್ರು ಒಂದು 60 to 65% ಬಿಸ್ನೆಸ್ಸು 6 months ಮೇಲೆ ಇರಲ್ಲಂತೆ ಸರ್. ಇದು ಗೌರ್ಮೆಂಟಲ್ಲಿ ರೆಕಾರ್ಡ್ ಇದೆ. ಇದು ಅಂದರೆ ದಿನಕ್ಕೆ 100 ಹೊಸ ಕಂಪನಿ ಓಪನ್ ಆಗುತ್ತೆ, ಬಟ್ ಅದು 65% ಆಫ್ ದೀಸ್ ಕಂಪನೀಸ್ 6 ತಿಂಗಳಾದ್ಮೇಲೆ ಮುಚ್ಕೊಂಡ್ಬಿಡುತ್ತಂತೆ ಅಷ್ಟೇ, ಮ್ಯಾಕ್ಸಿಮಮ್ 6 months ಅವ್ರದ್ದು ವ್ಯಾಲಿಡಿಟಿ. ಆಯಿತಾ? ಯೂಶ್ವಲಿ ನಾನು ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಹೇಳಿದಾಗ, ಮೋಸ್ಟ್ಲಿ ಈಸ್ ಐದರ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಆರ್ ಯಂಗ್ ಏಜ್ ವಿತೌಟ್ ಎಕ್ಸ್ಪೀರಿಯನ್ಸ್ ಬಿಸ್ನೆಸ್ಸಸ್. ಇಲ್ಲಿ ನಾವು ಏನು ಹೇಳ್ತೀರಿ ಅಂತಂದರೆ, ಈ ಪಾರ್ಟ್ನರ್ಶಿಪ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೋಡಿ ಸರ್, ಮುಂಚೆ ಆದರೂ ಪರವಾಗಿಲ್ಲ, ಇವಾಗ ಈಗೋ ಜಾಸ್ತಿ ಸರ್, ನಮ್ಮೆಲ್ಲರಿಗೂ ಈಗೋ ಜಾಸ್ತಿ. ಹಿಂಗಂದರೆ ಹಿಂಗೆ ಇವತ್ತು ಹೆಂಗೆ ಅಂತಂದರೆ ನಮಗೆ ಟಾಲರೆನ್ಸ್ ಲೆವೆಲೇ ಇಲ್ಲ, ನಮಗೆ ಒಂಚೂರು ಟಾಲರೆನ್ಸ್ ಇಲ್ಲ ಸರ್ ನಮಗೆ. ಸೊ ಈಗೋ ಅದರಲ್ಲಿ ನಿಮಗೆ ಇವಾಗ ಏನಾಗುತ್ತೆ, ಕೆಲವೊಂದ್ಸಲಿ ನಾವು ತುಂಬ ಫೇವರಿಂಗ್ ನಂಬರ್ಸ್ ಅಂತ ಹೇಳ್ತೀರಿ, ತುಂಬ ಆ್ಯಾವ್ರೇಜ್ ನಂಬರ್ಸ್ ಅಂತ ಹೇಳ್ತೀರಿ, ತುಂಬ ಅನ್ಲಕ್ಕಿ ನಂಬರ್ಸ್ ಅಂತ. ಅನ್ಲಕ್ಕಿ ನಂಬರ್ ಇರೋದು ಡೇ 1ಇಂದನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಬಟ್ ಕೆಲವೊಂದು ಆ್ಯಾವ್ರೇಜ್ ನಂಬರ್ಸ್ ಇರುತ್ತೆ, ಅಂದರೆ ಓಕೆ ನಂಬರ್ ಇರೋದು. ಈಗ ಫಾರ್ ಎಕ್ಸಾಂಪಲ್ಲು ಇವಾಗ 2 ಮತ್ತು 8, ಓಕೆ, ಇಟ್ಸ್ ಅ ನ್ಯೂಟ್ರಲ್ ನಂಬರ್ ಅಂತ ಹೇಳ್ತೀರಿ. ಇಟ್ಸ್ ನಾಟ್ ಟೆಲ್ ಇಟ್ ಇಸ್ ಅನ್ ಅನ್ಲಕ್ಕಿ ನಂಬರ್, ಇದನ್ನು ನ್ಯೂಟ್ರಲ್ ನಂಬರ್ ಅಂತೀರಿ. 1, 2 ಮತ್ತು 8 ಪಾರ್ಟ್ನರ್ಶಿಪ್ ಆಯಿತು ಅಂತಂದರೆ ರನ್ ಆಗುತ್ತೆ ಸರ್, ಆ್ಯಸ್ ಲಾಂಗ್ ಆಸ್ ದೇರ್ ಹೆಡ್ಸ್ ಆರ್ ಕ್ಲಿಯರ್. ಬಟ್ ದ ಮೊಮೆಂಟ್ ಈಗೋ ಬಂತಂದರೆ ಹೋಗ್ಬಿಡುತ್ತೆ ಅಲ್ಲಿ. ಸೊ ಸಪೋಸ್ 2ಗೆ ಮೋಸ್ಟ್ ಫೇವರಬಲ್ ನಂಬರ್ 7, ಸೊ ಸ್ಟಿಲ್ ಅವ್ರು ಏನೇ ಕಿತ್ತಾಡಿದ್ರು ಒಂದಾಗೇ ಇರ್ತಾರೆ, ಬಿಕಾಸ್ ಅವರು ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಈಗ 3ಗೆ 1 ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ, 6ಗೆ 2, 6ಗೆ 9 ಕಾಂಪ್ಲಿಮೆಂಟ್, 4ಗೆ 6 ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಸೊ ಈ ಥರ. ಬಟ್ ನನ್ನ ಅಡ್ವೈಸ್ ಏನು ಅಂತಂದರೆ, ನೀವು ಯಾವುದೇ ನೋಡಿ ಸರ್, ಇವತ್ತು ಒಂದು ಮಿನಿಮಮ್ ಬಿಸ್ನೆಸ್ ಮಾಡಬೇಕು ಅಂದರೆ, ಒಂದು ಅಂಗಡಿ ಓಪನ್ ಮಾಡಬೇಕು ಅಂದರೆ ಒಂದು 5 ಲಕ್ಷ ಅಡ್ವಾನ್ಸ್ ಕೊಡಬೇಕು, ಒಂದು 20-25 ಲಕ್ಷ ಆಗುತ್ತೆ ಸರ್. ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಹೋಗ್ಬಿಟ್ಟು ಒಂದು 5,000 ರೂಪಾಯಿ ಕೊಟ್ಬಿಟ್ಟು ನೋಡಿ ನಮ್ಮ ಕಂಪಟಬಿಲಿಟಿ ಇದೆಯಾ ನೋಡಿ ಸರ್, ಹಂಗಂತ ಅಕಸ್ಮಾತ್ ಇಲ್ಲ ಅಂದರೆ ಏನು ತಪ್ಪಿಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಸರ್, ನನಗೆ ನಿಮ್ಮ ನಂಬರ್ಗೆ ಆಗೋದಿಲ್ಲ, ನಾನೇನು ಹೇಳ್ತೀನಿ, ಓಕೆ ನಾನೊಬ್ಬ ನ್ಯೂಮರಾಲಜಿಸ್ಟು, ಸೊ ಏನು ಹೇಳ್ತೀನಿ, ನೋಡಪ್ಪ ಇವಾಗ ನಿನಗೆ ಆಗ್ತಾಯಿಲ್ಲ, ಪಾರ್ಟ್ನರ್ ಎ ಇದ್ದಾನೆ, ಪಾರ್ಟ್ನರ್ ಬಿ ಇದ್ದಾನೆ, ನೀನು ಬೇಡ, ನಿನ್ನ ತಂದೆ ನಂಬರ್ಸ್ ಇವ್ರಿಗೆ ಮ್ಯಾಚ್ ಆಗ್ಬೋದು, ನಿಮ್ಮ ತಾಯಿ ನಂಬರ್ಸ್ ಇವ್ರಿಗೆ ಮ್ಯಾಚ್ ಆಗ್ಬೋದು. At the end of the day, you want money. ನೀವು ಮಾಡಿ, ಲಕ್ ಅವ್ರದ್ದು ಇರುತ್ತೆ. ಸೊ ಈ ಗೋಡ ನ್ಯೂಮರಾಲಜಿಸ್ಟ್ ಆ ಥರ ಫಿಗರ್ ಔಟ್ ಮಾಡಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕ್ರಿಯೇಟ್ ಮಾಡಿ ಆಮೇಲೆ ಮುಂದುವರಿರಿ. ದಟ್ ವಿಲ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಯಾಕಂದರೆ ನಾನು ಹೇಳಿದ್ನಲ್ಲ ಸರ್, ಇವಾಗ ಒಂದು 20 ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ ಒಂದು 15 ಲಕ್ಷ ಆದರೂ ಬೇಕೇ ಬೇಕು ಸರ್. ಒಂದು 5,000 ಒಂದು ಜಸ್ಟ್ ಇದು ಒಂದು ಲಕ್ಷಗಳು ಹಾಕಿ ಲಾಸ್ ಮಾಡ್ಕೊಳ್ಳೋಕ್ಕಿಂತ ಒಂದು ಕನ್ಸಲ್ಟೇಷನ್ ತೊಗೊಂಡು ಮುಂಚೆನೇ ಆಗೋದಿಲ್ಲ ಅಂತ ಗೊತ್ತಾದ್ರೆ ಬೇಡ ಅಂತಂದರೆ ದಟ್ ಈಸ್ ಮೋರ್. ಒಂದು 15 ಲಕ್ಷ ಉಳಿತು ಸರ್, 5 ಲಕ್ಷ ಉಳಿತು ಸರ್. ಬಟ್ ಅಲ್ಲೂ ಕೂಡ ಸರಿಯಾದಂಥ ನ್ಯೂಮರಾಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು. ಎಸ್ ಸರ್ ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ಯು ಅಟ್ರಾಕ್ಟ್ ದ ಪರ್ಸನ್ ಸರ್. ನನಗಂತ ನನ್ನ ಹತ್ರ ಬನ್ನಿ, ಇವ್ರ ಹತ್ರ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಸೊ ಯು ನ್ಯಾಚುರಲಿ ಅಟ್ರಾಕ್ಟ್ ದಟ್ ಪರ್ಸನ್. ನಿಮಗೆ ಇವತ್ತು ನೋಡಿ ಸರ್, ಈ ಪಾಡ್ಕಾಸ್ಟ್ನ ಲಕ್ಷಾಂತರ ಜನ ನೋಡ್ಬೋದು, ಬಟ್ ನಾನೇನು ಹೇಳ್ತೀನಿ, ಯಾರು ಕನೆಕ್ಟ್ ಆಗಬೇಕೋ ಅವ್ರು ನೋಡ್ತಾರೆ ಸರ್. ನಿಜ. ದೆನ್ ದೇ ವಿಲ್ ಕನೆಕ್ಟ್, ದೇ ವಿಲ್ ಡೆಫಿನೆಟ್ಲಿ ಕನೆಕ್ಟ್. 9ಗೆ ಲಕ್ಕಿ ಕಲರ್ಸ್ ಬಂದುಬಿಟ್ಟು ರೆಡ್ ಸರ್.
ಆಯಿತಾ. ಫಸ್ಟು ರೆಡ್ ವರ್ಕ್ ಆಗುತ್ತೆ ಅವ್ರಿಗೆ, ಅದೇ ಥರ ಲೈಟ್ ಬ್ಲೂ ವರ್ಕ್ ಆಗುತ್ತೆ ಸರ್ ಅವ್ರಿಗೆ. ನೋಡಿ ಬ್ಲೂ ಅಲ್ಲಿ ಏನಾಗುತ್ತೆ ಅಂದರೆ ಲೈಟ್ ಬ್ಲೂ ಇಸ್ ವೀನಸ್, ಇದೊಂದು ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಾರ್ಕ್ ಬ್ಲೂ ಇದು ಸ್ಯಾಟರ್ನ್ ನಂಬರು. ಸೊ ಡಾರ್ಕ್ ಬ್ಲೂ 9ಗೆ ಆಗಲ್ಲ, ಲೈಟೆಸ್ಟ್ ಆಫ್ ಬ್ಲೂ ಆಗುತ್ತೆ. ಆಯ್ತರ ರೆಡ್, ಈ ಎರಡು ಕಲರ್ಸು ತುಂಬ ಚೆನ್ನಾಗಿ ಫೇವರ್ ಆಗುತ್ತೆ. ಈವನ್ ಗ್ರೀನ್ ಟು ನೆಕ್ಸ್ಟ್ ಎಂಟ್ ವರ್ಕ್ ಆಗುತ್ತೆ.